ಬೆಂಗಳೂರು 28/11/2025 ತುರ್ತು ಸಭೆಯನ್ನು ಬೆಂಗಳೂರಿನ ಸಂಘದ ಕಚೇರಿಯಲ್ಲಿ ಕರೆದಿದ್ದರು ಅಂತಕ್ಕಂಥದ್ದು. ಏನು ವಿಷಯ ಅಂತಂದರೆ, ಏನು ಒಂದು 15-20 ದಿವಸಗಳಿಂದ ಈ ನಾಡಿನ ಮುಖ್ಯಮಂತ್ರಿ ಬಡವರ, ದೀನ ದಲಿತರ, ಹಿಂದುಳಿದವರ ಆಶಾಕಿರಣವಾಗಿರುವಂಥ ಹಾಲಿ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಕರೆದಿದ್ದರು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸಭೆಯಲ್ಲಿ ಏನು ಚರ್ಚೆ ಆಯಿತು ಅಂತಂದರೆ, 2023ರಲ್ಲಿ ಏನು ಸರ್ಕಾರ ಬರಲಿಕ್ಕೆ ಕಾರಣ ಕುರುಬ ಸಮಾಜ ಸುಮಾರು 70-80% ಕಾಂಗ್ರೆಸ್ ಪಕ್ಷಕ್ಕೆ ಮತದಾನವನ್ನು ಮಾಡಿದ್ದೇವೆ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನು 2023ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರವನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ 30 ತಿಂಗಳು ಅಥವಾ 35 ತಿಂಗಳು ಅಥವಾ 25 ತಿಂಗಳು ಅಂತಕ್ಕಂಥದ್ದು ಯಾವುದೇ ಅಗ್ರಿಮೆಂಟ್ ಆಗಿಲ್ಲ ಅಂತಕ್ಕಂಥದ್ದು, ಯಾವುದೇ ಹೈಕಮಾಂಡ್ ಹೇಳಿಲ್ಲ ಅಂತಕ್ಕಂಥದ್ದು, ಯಾವುದೇ ಒಪ್ಪಂದ ಆಗಿಲ್ಲ ಅಂತಕ್ಕಂಥದ್ದು. ಆದರೂ ಸಹ ಮುಖ್ಯಮಂತ್ರಿಗಳ ಬದಲಾವಣೆ ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಇದನ್ನು ಖಂಡಿಸಲಿಕ್ಕೆ ಇವತ್ತಿನ ದಿವಸ ತಮ್ಮ ಮುಂದೆ ಬಂದಿದ್ದೇವೆ ಮತ್ತು ರಾಜ್ಯ ಕುರುಬರ ಸಂಘದ ನಿರ್ದೇಶನವಿದೆ ಅಂತಕ್ಕಂಥದ್ದು. ಒಂದು ವೇಳೆ ನೀವು ಏನಾದರೂ ಘನವೆತ್ತ ಮುಖ್ಯಮಂತ್ರಿಗಳು ಇವತ್ತು 2013ರಿಂದ 2018ರವರೆಗೆ 165 ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆಶ್ವಾಸನೆಗಳನ್ನು ಕಂಪ್ಲೀಟ್ ಆಗಿ ನಿರ್ವಹಣೆ ಮಾಡಿದಂಥ ವ್ಯಕ್ತಿ ಇವತ್ತು 2023ರಿಂದ 2000 ಏನು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಮುಖ್ಯಮಂತ್ರಿಗಳಾಗಿ, ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಅವು ಸಂಪೂರ್ಣವಾಗಿ. ಇದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ವಿಶ್ವ ಆರೋಗ್ಯ ಸಂಸ್ಥೆ 1988ರಿಂದ ಡಿಸೆಂಬರ್ 1ರಿಂದ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಈ HIV ಸೋಂಕಿತರು ಏನಿದ್ದಾರೆ ಅವ್ರನ್ನ ಸಮಾಜದಲ್ಲಿ ಯಾವ ರೀತಿ ಜನರು ಕಾಣ್ತಾ ಇದ್ದಾರೆ, ಅದರಿಂದ ಅವ್ರಿಗೆ ಕಾಯಿಲೆ ಬಂದಿದೆ ಅನ್ನೋಕ್ಕಿಂತ ಈ ಜನಸಾಮಾನ್ಯರು ಅವ್ರಿಗೆ ಕಾಣುವಂಥ ರೀತಿಯಿಂದ ಅವರು ಮನನೊಂದು ಸಾಕಷ್ಟು ಜನ ಸಾವನ್ನಪ್ತಾ ಇದ್ದಾರೆ. ಆ ರೀತಿ ಆಗಬಾರ್ದು. ಜನರಲ್ಲಿ ಏನಿದೆ ಅಂತಂದರೆ, ಒಬ್ಬ ವ್ಯಕ್ತಿಗೆ HIV ಬಂದಿದೆ ಅಥವಾ ಏಡ್ಸ್ ಬಂದಿದೆ ಅಂದ ತಕ್ಷಣ ಅವನ ಜೊತೆ ಮಾತಾಡಿದರೆ, ಅವನ ಜೊತೆ ನಾವು ಕುತ್ಕೊಂಡ್ರೆ, ಅವನ ಜೊತೆ ಕುತ್ಕೊಂಡು ಊಟ ಮಾಡಿದರೆ, ಅವನ ಸ್ಪರ್ಶ ಮಾಡಿದರೆ ಬರುತ್ತೆ ಅನ್ನೋ ಒಂದು ಇದರಿಂದ ಜನರು ಅವ್ರ ಹತ್ರ ಹೋಗ್ಲಿಕ್ಕೆ, ಅವ್ರ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆ ನಿಟ್ಟಿನಲ್ಲೇ ಆ ರೀತಿ ಆಗಬಾರ್ದು. ಜನಸಾಮಾನ್ಯರಿಗೆ ಆ ರೀತಿ ಒಂದು ಅವರ ಒಂದು ಊಹೆ ಪ್ರಕಾರ ಆ ಕಾಯಿಲೆ ಬರೋದಿಲ್ಲ, ಆ ಕಾಯಿಲೆ ಬರೋ ರೀತಿನೇ ಬೇರೆ ಅನ್ನೋದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ಆಗಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ 2017ರಲ್ಲಿ ವಿಶ್ವ ಏಡ್ಸ್ ತಡೆ ಕಾಯ್ದೆ 2017 ಸಹಿತ ಜಾರಿಗೆ ಬಂತು. ಅದರ ಉದ್ದೇಶ ಏನಂತಂದ್ರೆ, ಈ ರೀತಿಯಾಗಿ ಯಾರಾದರೂ ಸಹಿತ HIV ಅಥವಾ ಏಡ್ಸ್ ಸೋಂಕಿತರಿಗೆ ಏನಾದರೂ ಈ ರೀತಿ ತೊಂದರೆ ಮಾಡ್ತಾ ಇದ್ದಾರೆ ಅನ್ನೋದೇನಾದರೂ ಕಂಡು ಬಂದರೆ ಅವ್ರಿಗೆ ದಂಡ ಮತ್ತು ಪನಿಷ್ಮೆಂಟ್ ಕೂಡ ಅದರಲ್ಲಿದೆ. ಅದೇ ರೀತಿ ವೈದ್ಯಾಧಿಕಾರಿಗಳಾಗಲಿ ಅಥವಾ ಇತರೆ ಸಿಬ್ಬಂದಿಗಳಾಗಲಿ ಸಹಿತ ಅಂಥವ್ರಿಗೆ ಯಾವುದೇ ಚಿಕಿತ್ಸೆ ನೀಡೋಕ್ಕಾಗಲ್ಲ ಅನ್ನೋದು ಹೇಳೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ಜನಜಾಗೃತಿ ಕಾರ್ಯಕ್ರಮ ಎಲ್ಲರಿಗೂ ಮೂಡಲಿ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಒಂದು ಜಾಥಾ ಕಾರ್ಯಕ್ರಮ ನಡೆಯಲಿದೆ. ಇದರ ಉದ್ದೇಶ ಈಡೇರಲಿ, ಎಲ್ಲರೂ ಸಹಿತ ಇದರಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ